ದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರನ ನಡವಳಿಕೆ ಬಗ್ಗೆನೇ ಎಸ್ಐಟಿ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದೆ. ಜುಲೈ 11ನೇ ತಾರೀಕು ಕೋರ್ಟ್ಗೆ ಒಂದು ತಲೆಬುರುಡೆಯನ್ನು ತಗೊಂಡು ಬಂದು ಈತ ಒಪ್ಪಿಸಿದ. ಆದರೆ ಈ ತಲೆಬುರುಡೆ ಒಪ್ಪಿಸಿ ಕೋರ್ಟ್ನಲ್ಲಿ ಏನು ಹೇಳಿಕೆಯನ್ನು ಆತ ದಾಖಲು ಮಾಡ್ತಾನೆ, ಅದಾದ್ಮೇಲೆ ತಲೆಬುರುಡೆ ಸ್ಥಳ ಮಹಜರನ್ನ ಕೂಡ ಎಸ್ಐಟಿ ನಡೆಸುತ್ತೆ, ಎಸ್ಐಟಿ ಅಧಿಕಾರಿಗಳು. ಸೊ ಸ್ಥಳ ಮಹಜರು ಪ್ರಕ್ರಿಯೆನ ಈ ಹಿಂದೆನೇ ಹೋಗಿ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಿದ್ರು. ಸೊ ಕೋರ್ಟ್ಗೆ ಒಪ್ಪಿಸಿದ್ದ ತಲೆಬುರುಡೆ ಸುಲಭವಾಗಿ ಅದು ಹೆಂಗೆ ಸಿಕ್ಬಿಡ್ತು ಹಾಗಾದ್ರೆ ಅಲ್ಲಿ? ಈಗ ನೋಡಿದ್ರೆ ನಾವು ಇಷ್ಟೊಂದು ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ, ಇಷ್ಟೊಂದು ಕಾರ್ಯಾಚರಣೆ ನಡೆದ್ರೂ ಕೂಡ ಯಾವ ಶವಗಳು ಸಿಗ್ತಾ ಇಲ್ಲ. ಆದರೆ ಈತ ಅದು ಹೆಂಗೆ ಬರಿಗೈಯಲ್ಲಿ ಹೋಗಿ ಅಗದು ಒಂದು ತಲೆಬುರುಡೆ ಒಂದಷ್ಟು ಮೂಳೆಗಳನ್ನು ತಗೊಂಡು ಈತ ಹೆಂಗೆ ಬರೋದಕ್ಕೆ ಸಾಧ್ಯ ಆಯಿತು? ಇದು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಇಲ್ಲಿ ನಾವಿಲ್ಲಿ ಅರ್ಥಮೂವರ್ಗಳನ್ನು ತೊಗೊಂಡು ಹೋಗಿದ್ದೀವಿ, ಇಷ್ಟೊಂದು ಜನ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಅಗಿತಾ ಇದ್ವಿ, ಗುದ್ಲಿ ಆರೆ ಪಿಕಾಸಿ ಇದನ್ನೆಲ್ಲ ಅಗದ್ರೂ ಕೂಡ ಅಲ್ಲೇನೂ ಸಿಗ್ತಾ ಇಲ್ಲ. ಈತ ಹೇಳಿದ ಜಾಗಗಳೇ 13 ಪಾಯಿಂಟ್ಗಳನ್ನು ಈತ ಏನು ಹೇಳ್ದ, ಆ 13ರಲ್ಲಿ 10ನ್ನು ಅಗದಿದ್ದಾರೆ. ಒಂದರಲ್ಲಿ ಮಾತ್ರ ಯಾವುದೋ ಒಂದು ಸಿಕ್ಕಿದ್ದು ಬಿಟ್ಟರೆ 6ನೇ ಪಾಯಿಂಟ್ನಲ್ಲಿ ಇನ್ನೆಲ್ಲೂ ಏನೂ ಸಿಗ್ತಾ ಇಲ್ಲ. ಈತ ಹೇಳ್ತಾನೆ 9-10ರಲ್ಲಿ ನಾನು 5-6 ಮೃತದೇಹಗಳನ್ನು ಹೂತಿದ್ದೀನಿ, ಇಲ್ಲೆಲ್ಲ ಸಿಗಲೇಬೇಕು ಅನ್ನುವಂಥದ್ದನ್ನು ಹೇಳ್ತಾನೆ, ಸಿಗುತ್ತೆ ಅಂತ ಹೇಳ್ತಾನೆ. ಬಟ್ ನೋಡಿದ್ರೆ ನಾವಿಲ್ಲಿ ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ ಏನೂ ಸಿಗ್ತಾ ಇಲ್ಲ. ಹಾಗಾಗಿ ಈಗ SIT ಅಧಿಕಾರಿಗಳು ಕೂಡ ಈತನ ನಡವಳಿಕೆ ಬಗ್ಗೆ, ಈತನ ನಡೆ ಬಗ್ಗೆನೇ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿ ಆ ದಿಕ್ಕಿನಲ್ಲೂ ಕೂಡ ಆ ನಿಟ್ಟಿನಲ್ಲೂ ಕಾರ್ಯಾಚರಣೆ ಆಗಿರುತ್ತೆ. ಅಂದರೆ ವಿಚಾರಣೆಗಳಾಗಿರುತ್ತೆ. ಅಫ್ಕೋರ್ಸ್ ಆತನನ್ನು ವಿಚಾರಣೆಗೆ ಒಳಪಡಿಸಿರ್ತಾರೆ. ಈತ ಹೇಳ್ತಾ ಇರುವಂಥದ್ರಲ್ಲಿ ಎಷ್ಟು ಸತ್ಯ ಇದೆ, ಏನಿದೆ, ಹೇಗೆ ಈತ ಹೇಳ್ತಾ ಇದ್ದಾನೆ, ಇದೆಲ್ಲವೂ ಕೂಡ ಅಬ್ಸರ್ವ್ ಮಾಡಿರ್ತಾರೆ ಈಗ SITಯ ಅಧಿಕಾರಿಗಳು. ಇವತ್ತು ಕೂಡ ನಾವು ಪ್ರತಿನಿಧಿ ಈಗ ಪೃಥ್ವಿರಾಜ್ ಹೇಳ್ತಾ ಇದ್ರು, ಸ್ಟೆಲ್ಲಾ ವರ್ಗೀಸ್ ಅವರಿಗೆ AC ಅವರಿಗೆ ಹೋಗಿ ಮನವಿ ಮಾಡಿದ್ರು ಇವರು, ಬೇರೆ ಭಾಗದಲ್ಲಿ ಇನ್ನೂ ಇದೆ ಅಲ್ಲಿ ಹೋಗಿ ಅಗಿಯೋಣ ಅಂಥೇಳಿ. ಬಟ್ ಆಗ ಇಲ್ಲ ಹೀಗೆ ನೀವು ಯಾವುದ್ಯಾವುದೋ ಬಂದು ಹೇಳಿದಾಗ ಆಗೋದಿಲ್ಲ, ಅದು ಸಾಧ್ಯ ಇಲ್ಲ, ಮೊದಲು SIT ಅಧಿಕಾರಿಗಳು ಅದನ್ನು ತೀರ್ಮಾನಿಸಬೇಕು. ನೀವು ಅಲ್ಲಿ ಹೋಗಿ ಬೇಕಾದ್ರೆ ಕಂಪ್ಲೇಂಟನ್ನು ಕೊಡಿ, ಅವ್ರು ಏನು ಕ್ರಮಗಳನ್ನು ಕೈಗೊಳ್ತಾರೆ ಅದ್ರ ಪ್ರಕಾರ ನಾವು ಹೋಗಬೇಕಾಗತ್ತೆ, ನೀವು ಹೇಳಿದ ಜಾಗದಲ್ಲೆಲ್ಲ ಹೋಗೋಕ್ಕೆ ಆಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾತುಗಳು ಬಂದಿದ್ವು ಚರ್ಚಾ ಹಂತದಲ್ಲಿ. ಇನ್ನು ಅಪ್ರಾಪ್ತಿಯನ್ನ ಪೊಲೀಸ್ ಅಧಿಕಾರಿ ಹೂತಾಕಿದ್ದಾರೆ. ದೂರುದಾರ ಜಯಂತ್ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸ್ ಅಧಿಕಾರಿ ವಿರುದ್ಧ ಕಾನೂನು ಕ್ರಮಕ್ಕೆ ಮನವಿಯನ್ನ ಮಾಡ್ತಾ ಇದ್ದಾರೆ ಜಯಂತ್. SITಗೆ ಮನವಿಯನ್ನ ಮಾಡಿದ್ದಾರೆ ದೂರುದಾರ ಜಯಂತ್. ನೋಡಿ, ಒಬ್ಬ ಅನಾಮಿಕ ವ್ಯಕ್ತಿ ಬಂದು ಈಗ ದೂರನ್ನ ದಾಖಲಿಸಿದ್ದಾಯಿತು, ಆ ಕುರಿತಂತೆ ಶೋಧ ಕಾರ್ಯ ನಡೀತಾ ಇದೆ. ಅದರ ಮಧ್ಯದಲ್ಲಿ ಈಗ ಜಯಂತ್ ಅನ್ನುವಂತಹ ವ್ಯಕ್ತಿ, ನಾನು ಕೂಡ ಒಬ್ಬ ವಿದ್ಯಾರ್ಥಿನಿಯನ್ನ ಆ ಶವವನ್ನ ಹೂಳುವಂಥದ್ದನ್ನ ನೋಡಿದ್ದೀನಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದ. ಈಗ ಆತ ಹೇಳ್ತಾ ಇರುವಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನ ಮಾಡಿದ್ದು ಅನ್ನುವಂಥದ್ದನ್ನ ಪೊಲೀಸ್ ಅಧಿಕಾರಿ ಮೇಲೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಒಂದ್ ಕಡೆ ದೂರುದಾರ ಹೇಳಿದಂತಹ ಒಂದಷ್ಟು ಪಾಯಿಂಟ್ಸ್ಗಳ ಶೋಧ, ಅದ್ರ ಜೊತೆಗೆ ಇನ್ನಷ್ಟು ಬೇರೆ ಬೇರೆ ಕಡೆಗಳಲ್ಲೂ ಶೋಧವನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈಗ ಜಯಂತ್ ಅನ್ನುವಂತಹ ವ್ಯಕ್ತಿ ಕೂಡ ನಾನು ಹೂಳೋದನ್ನ ನೋಡಿದ್ದೆ, ಶವವನ್ನ ನೋಡಿದ್ದೆ, ಅದನ್ನ ಹೂತಾಕುವಂತಹ ಪ್ರಕ್ರಿಯೆಯನ್ನ ಗಮನಿಸಿದ್ದೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದ. ಆ ವಿರುದ್ಧವಾಗೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದ. ಈಗ SIT ಮುಂದೆ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಸೊ 2002-2003 ಅವಧಿಯಲ್ಲಿ ಒಂದು ಮೃತದೇಹವನ್ನು ಎಸೆಯಲಾಗಿತ್ತು ಅನ್ನುವಂಥ ಒಂದು ಮಾತನ್ನ ಹೇಳ್ತಾನೆ. ಸ್ಥಳೀಯರು ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ, ಆಗ ಅಲ್ಲಿದ್ದಂಥ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸೊ 1 ವಾರದ ನಂತರ ಪೊಲೀಸ್ ಅಧಿಕಾರಿ ಸ್ಥಳಕ್ಕೆ ಬಂದು 35-40 ವರ್ಷ ಮಹಿಳೆಯ ಶವ ಅದು ಅನ್ನುವಂಥದ್ದನ್ನ ಇನ್ಸ್ಪೆಕ್ಟರ್ ಹೇಳಿದ್ರು. ಬೆಳ್ತಂಗಡಿಯ ಸ್ಥಳೀಯ ನಿವಾಸಿಗಳಿಗೆ ಇದೊಂದು ಮಹಿಳೆಯ ಶವ, 35-40 ವರ್ಷ ಇರಬಹುದು ಅನ್ನುವಂಥದ್ದನ್ನ ಆ ಟೈಮ್ನಲ್ಲಿ ಅವರು ಹೇಳಿದ್ರು ಅನ್ನುವಂಥದ್ದನ್ನ ಜಯಂತ್ ಹೇಳ್ತಾರೆ. ರಾಜ್ಯ ಹೆದ್ದಾರಿ 37ರ ಅರಣ್ಯದಲ್ಲಿ ಎಸೆದು ಹೋಗಲಾಗಿತ್ತು. ಸೊ ಆಗ ಸ್ಥಳೀಯರು ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ ಮಾಹಿತಿ ಕೊಡ್ತಾರೆ. ಹಿಂಗೆ 2002-2003 ಒಂದು ಸಾಲಿನಲ್ಲಿ ಹಾಗೆ ಹೇಳಿದ ಮೇಲೆ 1 ವಾರ ಆದ್ಮೇಲೆ ಹೋಗ್ತಾರಂತೆ ಇವರು ಸ್ಥಳಕ್ಕೆ. 1 ವಾರ ಆದ್ಮೇಲೆ ಹೋಗಿ ಆ ಸ್ಥಳ ಮಹಜರ್ ಮಾಡಿ ಅಲ್ಲೊಂದು ಬಾಡಿ ಸಿಕ್ಕಿದೆ ಅನ್ನುವಂಥದ್ದನ್ನು ನೋಡಿ ಎಸ್ ಅಲ್ಲಿ ಸಿಕ್ತು. ಬಟ್ ಅದು 35-40 ವರ್ಷ ಪ್ರಾಯದ ಮಹಿಳೆಯ ಮೃತದೇಹ ಅನ್ನುವಂಥದ್ದನ್ನ ಹೇಳಿದ್ರು ಅನ್ನುವಂಥದ್ದನ್ನ ಈಗ ಜಯಂತ್ ಹೇಳ್ತಾ ಇದ್ದಾರೆ. ಅಂದರೆ ಈಗ ಜಯಂತ್ ಬೆಳಿಗ್ಗೆಯಿಂದನೇ ಬಂದರು, ಇಲ್ಲಿ ಬಂದು ಕಚೇರಿಗೆ ಬಂದು ಕಂಪ್ಲೇಂಟನ್ನು ಕೊಡೋದಕ್ಕೆ ಅಂತ ಹೇಳಿ ಆಗಮಿಸಿದಂಥ ಜಯಂತ್, ಆ ದೂರಿನ ಪ್ರತಿ ಕೂಡ ನಮಗೆ ಸಿಕ್ಕಿದೆ, TV9 ಲಭ್ಯವಾಗಿದೆ, ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸಬಹುದು. ಸೊ ಆ ಮಹಿಳೆ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬೆಳ್ತಂಗಡಿಯ ಸ್ಥಳೀಯ ನಿವಾಸಿಗಳಿಗೆ ಈ ರೀತಿ ಹೇಳಿದ್ರು. ಬಳಿಕ 2 ಅಡಿ ಆಳದ ಹೊಂಡ ತೆಗೆದು ಹೂತ್ ಹಾಕಿದ್ದಾರೆ. ಆ ಮಹಿಳೆ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಇನ್ಸ್ಪೆಕ್ಟರ್ ಹೇಳಿದ್ರು ಅನ್ನುವಂಥ ಮಾತನ್ನ ಇಲ್ಲಿ ಜಯಂತ್ ಹೇಳ್ತಾ ಇರೋದು. ನೋಡಿ, 35-40 ವರ್ಷದ ಮಹಿಳೆಯ ಬಾಡಿ ಸಿಗತ್ತೆ, 1 ವಾರದ ನಂತರದಲ್ಲಿ ಅವ್ರು ಬರ್ತಾರೆ. ಅದೆಲ್ಲವನ್ನ ಗಮನಿಸಿದ ಮೇಲೆ ಆ ಮಹಿಳೆ ಜಿಗುಪ್ಸೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರೋದು ಅನ್ನೋದನ್ನ ಹೇಳ್ತಾರೆ. ಈ ಬಗ್ಗೆ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡೋಕೆ ಇವತ್ತು ಜಯಂತ್ ಅವರು ಆಗಮಿಸಿದ್ರು.
ಆ ಬಗ್ಗೆ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. SIT ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದೊಂದು ದೊಡ್ಡ ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಆರೋಪ ಮಾಡಿರುವಂತಹ ಕಾರಣಕ್ಕಾಗಿ ಪೊಲೀಸ್ ಅಧಿಕಾರಿಯ ವಿಚಾರಣೆ ಕೂಡ ಇಲ್ಲಿ ನಡೆಸುವಂತಹ ಸಾಧ್ಯತೆಗಳಿದೆ. ನೀವು ಒಂದ್ ಕಡೆ ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇರಬಹುದು. ಜಯಂತ್ ಅವತ್ತು ಏನ್ ನೋಡಿದ್ರು, ಏನೆಲ್ಲ ಗಮನಿಸಿದ್ರು, ಆ ಸಂದರ್ಭದಲ್ಲಿ ಏನೇನಾಯ್ತು ಆ ಕುರಿತಂತೆ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಬಂಗ್ಲಾಗುಡ್ಡದಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಸದ್ಯಕ್ಕೆ ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರೆದಿದೆ. ಬಂಗ್ಲಾಗುಡ್ಡದಲ್ಲಿ ಅಸ್ಥಿ ಪಂಜರದ ಹಲವು ಭಾಗಗಳು ಸಿಕ್ಕಿವೆ ಅನ್ನುವಂಥ ಒಂದು ವಿಚಾರ ಕೂಡ ಹೊರಬರ್ತಾ ಇದೆ. ಈಗ SIT ಟೀಮ್ನಿಂದ ಏನು ಅಧಿಕೃತ ಮಾಹಿತಿ ಹೊರಬೀಳುತ್ತೆ ನೋಡ್ಬೇಕು. ನೋಡಿ, ಊಟಕ್ಕೂ ಕೂಡ ಬ್ರೇಕ್ ಕೊಟ್ಟಿಲ್ಲ. ಒಂದಿಷ್ಟು ಮೂಳೆಗಳು ಸಿಕ್ಕ ಬಗ್ಗೆ TV9ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿದೆ. ಅನಾಮಿಕ ತೋರಿಸಿದಂಥ ಜಾಗದಲ್ಲಿ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ. 11ನೇ ಪಾಯಿಂಟ್ ಇವತ್ತು ಅಗಿಯೋದಕ್ಕೆ ಹೋಗಿದ್ದು, ಬಟ್ ಇನ್ಫ್ಯಾಕ್ಟ್ 11 ಬೇಡ, ಬಂಗ್ಲಗುಡ್ಡದ ಮೇಲೆ ಅಗಿಯೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಅಸ್ಥಿ ಪಂಜರದ ಹಲವು ಭಾಗಗಳು ಪತ್ತೆಯಾಗಿವೆ ಅನ್ನುವಂಥ ಒಂದು ವಿಚಾರವನ್ನ ಹೇಳಿದ್ದಾರೆ.